ರಂಗಭೂಮಿ ಉಡುಪಿ ವತಿಯಿಂದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸಹಕಾರದಲ್ಲಿ ವಂದೇ ಮಾತರಂನ 150ರ ಸಂಭ್ರಮಾಚರಣೆ ಕವಿ ಚಕ್ರವರ್ತಿ ಕಾಳಿದಾಸ ಜಯಂತಿ ಅಂಗವಾಗಿ ನಡೆದ ಯುವ ರಂಗೋತ್ಸವ ಕಾರ್ಯಕ್ರಮ ಎಂಜಿಎಂ ಕಾಲೇಜಿನ ಮುದ್ದಣ ಮಂಟಪದಲ್ಲಿ ಸಂಪನ್ನಗೊಂಡಿತು. ರಂಗೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ಇದಕ್ಕೆ ರಾಷ್ಟ್ರಗೀತೆ ಸಮಾನದ ಪ್ರಾಮುಖ್ಯತೆ ಸಿಕ್ಕಿರುವುದು ಸಂತೋಷದ ವಿಚಾರ ಎಂದು ಹೇಳಿದರು. ಇದೀಗ ದೇಶದಾದ್ಯಂತ ಸುಮಾರು 20 ಲಕ್ಷ ಮಂದಿ ಸೇರುವ 4,000 ಕಲಾವಿದರ ಭಾಗವಹಿಸುವಿಕೆಯಲ್ಲಿ ಈ ಕಾರ್ಯಕ್ರಮ ಏಕಕಾಲದಲ್ಲಿ ನಡೀತಾ ಇದೆ. ಉಡುಪಿಗೆ ಈ ಕಾರ್ಯಕ್ರಮವನ್ನು ತಂದ ರಂಗಭೂಮಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಮಣಿಪಾಲ ಮಾಹಿಯ ಸಹ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಮಾತನಾಡಿ, ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಕಲೆಯ ಬಗ್ಗೆ ಅರಿವು ಮೂಡಿಸಲು ರಂಗಭೂಮಿ ಶ್ರಮಿಸುತ್ತಿರುವುದು ಹೆಮ್ಮೆಯ ವಿಷಯ. ಇದು ಇಂದಿನ ಅಗತ್ಯತೆಯಾಗಿದೆ ಎಂದರು. ಕರಾವಳಿ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷ ಎಂ.ಎ. ಗಫೂರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ, ಪ್ರೊಫೆಸರ್ ಪವನ್ ಕಿರಣಕೆರೆ, ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ನ ನಿರ್ದೇಶಕ ವಿದ್ಯಾವಂತ ಆಚಾರ್ಯ, ಚಿಂತಕ ಪ್ರಭಾಕರ್ ಜಿಪಿ, ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಗುರುರಾಜ್ ಗಂಟಿಹೊಳೆ, ಅಮ್ಮಲ್ಪಾಡಿ ದೇವಸ್ಥಾನದ ಧರ್ಮದರ್ಶಿ ನಿಡಂಬೂರು ಬೀಡು ವಿಜಯ್ ಬಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಚಂದ್ರ ಕುತ್ಪಾಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ, ತುಳುಕೂಟ ಉಡುಪಿಯ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ, ಮಾಹೆ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಕಾರ್ಯದರ್ಶಿ ನಾರಾಯಣ್ ಸಭಾಹಿತ್, ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲರುಗಳಾದ ಡಾಕ್ಟರ್ ಗಾಯತ್ರಿ ಗಿರಿಧರ್ ಪೈ, ಡಾಕ್ಟರ್ ದೇವಿದಾಸ ನಾಯಕ್, ಡಾಕ್ಟರ್ ವಿಶ್ವನಾಥ್ ಪೈ ಮುಂತಾದವರು ಉಪಸ್ಥಿತರಿದ್ದರು. ಲೇಖಕರು, ಶಿಕ್ಷಣ ತಜ್ಞರು ಮತ್ತು ರಾಜಕಾರಣಿಗಳು ಜೊತೆಗೆ ಈ ಸಮಾಜದ ಎಲ್ಲ ವೈವಿಧ್ಯತೆಯನ್ನು ಅರಿಯಬಲ್ಲಂಥ ಮುಖಂಡರು ಎಲ್ಲರೂ ಒಟ್ಟಾಗಿ ಸೇರಿ ದೀಪ ಹಚ್ಚಿದಂಥ ಇತ್ತೀಚಿನ ವರ್ಷಗಳಲ್ಲಿ ಪ್ರಥಮ ಕಾರ್ಯಕ್ರಮ ಅಂತ ನಾನು ಅಂದುಕೊಂಡು ಕಾಳಿದಾಸ ಜಯಂತಿಯನ್ನು ಸೇರಿದಂತೆ ಬಂಕಿಮಚಂದ್ರರು ಬರೆದಂಥ ವಂದೇ ಮಾತರಂಗೆ 150ನೇ ವರ್ಷದ ಸಂಭ್ರಮ ದಿವಸ ನಾವೆಲ್ಲ ಇದ್ದೇವೆ. ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ, ನಾಟಕ ಅಕಾಡೆಮಿ ಮತ್ತು ಎಲ್ಲ ಸಾಹಿತ್ಯ ಪೂರಕವಾದಂಥ ಸಂಸ್ಥೆಗಳು ಒಟ್ಟಾಗಿ ಬಹುತೇಕ 20 ಲಕ್ಷ ಜನ ಸೇರಬಹುದಾದಂಥ, ಸುಮಾರು 4,000 ಕಲಾವಿದರು ಸೇರಬಹುದಾದಂಥ ಒಂದು ಅಪರೂಪದ ಕಾರ್ಯಕ್ರಮ ಇಡೀ ದೇಶದೆಲ್ಲೆಡೆ ಇವತ್ತು ತೆರೆದುಕೊಳ್ಳುತ್ತಾ ಇದೆ. ವಂದೇ ಮಾತರಂ ನಡೆದು ಬಂದ ದಾರಿಯನ್ನು ನಾವೆಲ್ಲ ಉಲ್ಲೇಖ ಮಾಡಬಹುದು, ನೆನಪಿಸಿಕೊಂಡ್ರೆ ಅದೊಂದು ರೋಮಾಂಚನಕಾರಿಯಾದಂಥ ಕ್ಷಣ. ಈ ವಂದೇ ಮಾತರಂ ಹೇಳ್ತಾ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವೆಲ್ಲ ಖುಷಿ ಪಡೋರು. ಅದೇ ಸಂದರ್ಭದಲ್ಲಿ ವಂದೇ ಮಾತರಂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿತ್ತು. ಕೆಲವು ಸಮಾರಂಭದಲ್ಲಿ ವಂದೇ ಮಾತರಂ ಹೇಳಬಾರದು ಅನ್ನುವಂಥ ಚರ್ಚೆ ಬಂದಿತ್ತು. ಕೆಲವು ಸಮಾರಂಭದಲ್ಲಿ ದೀಪ ಹಚ್ಚಬಾರದು ಅನ್ನುವಂಥ ವ್ಯವಸ್ಥೆಗಳಿತ್ತು. ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಯುವ ಪೀಳಿಗೆಗೆ ಇವಾಗ ತಾನು ಹೇಳಿದಾಗೆ ನಮ್ಮ ಸಂಸ್ಕೃತಿ ಕಲೆಯ ವಿಷಯ ಅರಿವು ಮೂಡಿಸಬೇಕು, ಅದನ್ನು ಬೆಳೆಸಬೇಕು. ಹಾಗೆ ಬೆಳೆಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮ್ಮ ಯುವ ಜನಾಂಗಕ್ಕೆ ಇದರಲ್ಲಿ ಆಸಕ್ತಿ ಬರಬೇಕು ಅಂತ ಒಂದು ಉದ್ದೇಶದಿಂದ ಒಳ್ಳೆಯ ಕೆಲಸವನ್ನು ತಲ್ಲೂರು ಶಿವರಾಮ್ ಶೆಟ್ಟರು ಮತ್ತು ಅವರ ಸಹಪಾಠಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ನಮ್ಮ ಎಂಜಿಎಂ ಕಾಲೇಜ್ನ ಎಲ್ಲ ಪ್ರಿನ್ಸಿಪಾಲರು, PUC ಪ್ರಿನ್ಸಿಪಾಲ್, ಡಿಗ್ರಿ ಪ್ರಿನ್ಸಿಪಾಲರು ಎಲ್ಲ ಇದ್ದಾರೆ. ನಾವು ಇದಕ್ಕೆ ನಮ್ಮ ಒಂದು ಕೈಯನ್ನು ಜೋಡಿಸ್ತಾ ಇದ್ದೇವೆ. ಈ ಎಲ್ಲ ಸಭಾಂಗಣವನ್ನು ನಾವು ಅವ್ರಿಗೇನು ಚಾರ್ಜ್ ಮಾಡೋದಿಲ್ಲ, ಇಲ್ವಾ ಶಿವರಾಮ್ ಶೆಟ್ಟರೆ? ಎಲ್ಲ ಧರ್ಮ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ಹೇಳಿದರೆ, ನಮ್ಮ ಈ ಸಂಸ್ಕೃತಿ ಕಲೆಯನ್ನು ಯುವ ಜನಾಂಗಕ್ಕೆ ಆಸಕ್ತಿ ಮೂಡಿಸಿ ಬೆಳೆಸುವ ಉದ್ದೇಶದಿಂದ. ದಿಕ್ಕಿನಲ್ಲಿ ಸಂಸ್ಕೃತಿ ಇತಿಹಾಸವನ್ನು ಸದಾ ಸ್ಮರಿಸ್ತಕ್ಕಂಥ ಬಂಧುಗಳೇ, ಕಲಾಭಿಮಾನಿಗಳೇ, ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಮತ್ತು ನೀವೆಲ್ಲ ಪಾಲ್ಗೊಳ್ತಾ ಇದ್ದೇವೆ. ದೇಶ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ ರೀತಿಯಲ್ಲಿ ಹೋರಾಟಗಳನ್ನು ನಡೀತು, ಅದೇ ಸಂದರ್ಭದಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿರ್ತಕ್ಕಂಥ ಈ ಒಂದು ವಂದೇ ಮಾತರಂ ಇವತ್ತು ರಾಷ್ಟ್ರದ ಒಂದು ಎಲ್ಲ ಕಡೆಗಳಲ್ಲಿ ಕೂಡ ರಾಷ್ಟ್ರವನ್ನು ಒಗ್ಗೂಡಿಸುವಲ್ಲಿ ಒಂದು ರೀತಿಯಲ್ಲಿ ಧರ್ಮ ಸಹಿಷ್ಣುತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಜೊತೆಯಲ್ಲಿ ಇಡೀ ದೇಶದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ, ಅಸ್ಸಾಂನಿಂದ ಹಿಡಿದು ಗುಜರಾತಿನ ತನಕ ಈ ದೇಶವನ್ನು ಒಗ್ಗೂಡಿಸುವಲ್ಲಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಸ್ವಾತಂತ್ರ್ಯ ಶರದಿ ಮೊಳಗುತ್ತಿದೆ ತಾಯ್ನಲಕ್ಕೆ ಸ್ವಾತಂತ್ರ್ಯ ಶರದಿ, ಬಲಿದಾನ ನೆತ್ತರಿನಾಲೆಗಳ ಪರಿಧಿ, ಬಲಿದಾನ ನೆತ್ತರಿನಾಲೆಗಳ ಪರಿಧಿ, ಬಲಿದಾನ ನೆತ್ತರಿನಾಲೆಗಳ ಪರಿಧಿ. ಶರದಿ ಶರದಿ ಸ್ವಾತಂತ್ರ್ಯ ಶರದಿ.